ಹಾಯ್ ವೆಲ್ಕಮ್ ಟು ಲಿವ್ ಲೈಫ್ ರಾವಿಶಿಂಗ್ಲಿ. ಇವತ್ತೊಂದು ಟ್ರಾವೆಲ್ ವ್ಲಾಗು. ಎಷ್ಟೋ ದಿನಗಳಾದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ 2 ಮಂತ್ಸ್ ಆಯಿತು ಆಲ್ಮೋಸ್ಟ್ ವಾಲ್ಮೀಕಿ ಗುಹೆ ವ್ಲಾಗ್ ಮಾಡಿ. ಇದು ಆಫ್ಟರ್ ಲಾಂಗ್ ಗ್ಯಾಪ್ ಒಂದು ವ್ಲಾಗು. ಕೈಲಾಸಗಿರಿ ಕೇವ್ ಟೆಂಪಲ್. ಸೊ ಇದು ಬಂದುಬಿಟ್ಟು 80 ಅಥವಾ 90 ಕಿಲೋಮೀಟರ್ಸ್ ಆಲ್ಮೋಸ್ಟ್ ಬೆಂಗಳೂರಿಂದ. ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟಲ್ಲಿದೆ, ನಿಯರ್ ಟು ಕೋಲಾರ್. ಇದು ಬಂದುಬಿಟ್ಟು ಚಿಂತಾಮಣಿ ಅಂತ ಊರು. ಆ ಊರಲ್ಲಿರೋ ಒಂದು ಮ್ಯಾನ್ ಮೇಡ್ ಕೇವ್ ಟೆಂಪಲ್. ಸೊ ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಆಲ್ಮೋಸ್ಟ್ ಬೆಂಗಳೂರಿಂದ 80-90 ಕಿಲೋಮೀಟರ್ಸ್ ಹೋದ್ಮೇಲೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಇಲ್ಲಿ ಪಾರ್ಕಿಂಗ್ ಎಲ್ಲ ಇದೆ. 10 ರೂಪೀಸ್ ಎಂಟ್ರೆನ್ಸ್ ಫೀಸು. ಇಲ್ಲಿಂದ ಆಲ್ಮೋಸ್ಟ್ ಲೈಕ್ 500 ಮೀಟರ್ಸ್, 400 to 500 ಮೀಟರ್ಸ್ ಆ ಬೆಟ್ಟದ ಹತ್ರ ನೆಟ್ಕೊಂಡು ಹೋಗಬೇಕು. ಯು ಹ್ಯಾವ್ ಟು ವಾಕ್ ಟುವರ್ಡ್ಸ್ ದಟ್ ಹಿಲ್. ಸೊ ಹಿಲ್ನ ಕೊರ್ದು ಮಾಡಿರೋದಿದು ಕೇವು. Like they have drilled the cave and they have made the temple. ಸೊ ಇಲ್ಲಿ ನಡ್ಕೊಂಡು ಹೋಗ್ಬೋದು, ನೋಡ್ಬೋದು ನೀವು ಇಲ್ಲಿ. ಸೊ ಆಲ್ಮೋಸ್ಟ್ ಲೈಕ್ 400-500 ಮೀಟರ್ಸ್ ನಡೆದ್ರೆ ಇಲ್ಲಿ ಎಂಟ್ರೆನ್ಸ್ ಇದೆ ಕೇವ್ದು. ಸೊ ಇಟ್ಸ್ ಒನ್ ಆಫ್ ದಿ ಅಮೇಝಿಂಗ್ ಮ್ಯಾನ್ ಮೇಡ್ ಕೇವ್. ಸೊ ನೀವು ಯಾವುದಾದ್ರು ವೀಕೆಂಡ್ಸಲ್ಲಿ ಯು ಕ್ಯಾನ್ ಗೋ ಆ್ಯಂಡ್ ಸ್ಪೆಂಡ್ ಸಮ್ ಟೈಮ್ ಹಿಯರ್. ಸೊ ಏನಂದರೆ 1 hour ಸ್ಪೆಂಡ್ ಮಾಡ್ಬೋದು. ಆಲ್ಮೋಸ್ಟ್ 1 hour ಈಸಿಯಾಗಿ ಇಲ್ಲಿ ಸ್ಪೆಂಡ್ ಮಾಡ್ಬೋದು. ನಾನು ಎಂಟ್ರ್ ಆದಾಗ ಇಲ್ಲಿ ಪವರ್ ಇರಲಿಲ್ಲ, ಎಲೆಕ್ಟ್ರಿಸಿಟಿ ಇರಲಿಲ್ಲ. ಆಮೇಲೆ ಎಲೆಕ್ಟ್ರಿಸಿಟಿ ಬಂತು. ಸೊ ಇಲ್ಲಿ ನೋಡ್ಬೋದು ನೀವು, ವಿಶಾಲವಾದ ಜಾಗ, ಹ್ಯೂಜ್ ಸ್ಪೇಸ್ ಯು ಕ್ಯಾನ್ ಸಿ ಎಟ್ ದ ಎಂಟ್ರೆನ್ಸ್. ಸೊ ಇಲ್ಲೆಲ್ಲ ಫುಲ್ ರಾಕ್ನ ಕೊರ್ದು ಮಾಡಿರೋದು. ಸೊ ಎಲ್ಲ ಜನ ಇರ್ತಾರೆ. ಇಲ್ಲಿ ಪವರ್ ಬಂತು, ಆಮೇಲೆ ಸ್ಟಾರ್ಟಿಂಗಲ್ಲಿ ಪವರ್ ಇರಲಿಲ್ಲ. ಎಲ್ಲ ಜನ ಕೂತಿರ್ತಾರೆ ಇಲ್ಲಿ, ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಿರ್ತಾರೆ. ತುಂಬ ತಂಪಾಗಿದೆ. ಇಟ್ಸ್ ವೆರಿ ಚಿಲ್ ಪ್ಲೇಸ್ ಇನ್ಸೈಡ್ಸ್. ನೋಡಿ ಇಲ್ಲಿ ಪವರ್ ಬಂತು. ದಿಸ್ ಈಸ್ ಡೆಡಿಕೇಟೆಡ್ ಟು ಲಾರ್ಡ್ ಶಿವ. ಇದು ಬಂದ್ಬಿಟ್ಟು ಈಶ್ವರನ ಮೂರ್ತಿಗೆ ಪ್ರತೀತಿಯಾಗಿ ಮಾಡಿದ್ದಾರೆ. ಸೊ ಇದು ಪಂಚಮುಖಿ ಅಂತ, ಚತುರ್ಮುಖಿ 4 ಮುಖ ಇರೋ ಶಿವ, ಆ ಥರ ವಿಗ್ರಹ ಮಾಡಿದ್ದಾರೆ ಒಳಗೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇಲ್ಲೆಲ್ಲ ಒಂದು ಸಣ್ಣ ಸ್ಟ್ಯಾಚ್ಯೂ ಥರ ಮಾಡಿದ್ದಾರೆ, ನೋಡ್ಬೋದು ನೀವಿಲ್ಲಿ. ಸೊ ಲೈಟ್ಸ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ಪ್ಲ್ಯಾಟ್ಫಾರ್ಮ್ ಥರ ಇದೆ. ಇಲ್ಲಿ ಪ್ಲ್ಯಾಟ್ಫಾರ್ಮ್ ಹತ್ತು ಹೋದರೆ ಯು ಕ್ಯಾನ್ ಸಿ ಒಂದು ದೊಡ್ಡ ವ್ಯೂ. ಯು ಕ್ಯಾನ್ ಜಸ್ಟ್ ಚಿಲ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಆ್ಯಂಡ್ ಕಮ್ ಬ್ಯಾಕ್. ಒನ್ ಡೇ ಔಟಿಂಗ್ ಥರ ಹೋಗ್ಬೋದು ಬೆಂಗಳೂರಿಂದ. ನೋಡಿ ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ, ಒಂಥರ ಮೂರ್ತಿ ಥರ ಮಾಡಿದ್ದಾರೇನೋ. ದಿಸ್ ಲುಕ್ಸ್ ಗುಡ್. ಸೊ ಪವರ್ ಹೋಗ್ತಾಯಿತ್ತು ಬರ್ತಾಯಿತ್ತು, ಫ್ಲಕ್ಚುಯೇಟ್ ಆಗ್ತಾಯಿತ್ತು. ನೋಡಿ ಮತ್ತೆ ಪವರ್ ಹೋಯಿತು. ಸೊ ಇಲ್ಲೊಂದು ಹೋಮದ ಥರ ಏನೋ ಮಾಡಿದ್ದಾರೆ, ಹೋಮ ಮಾಡೋಕ್ಕೆ ಒಂದು ಜಾಗ ಇದೆ. ಡಿಫ್ರೆಂಟ್ ಸೆಕ್ಷನ್ಸ್ ಇದೆ ಎಲ್ಲ ಕಡೆ. ನೋಡಿ ಇಲ್ಲಿಂದ ಆಚೆ ವ್ಯೂ ನೋಡಿದ್ರೆ ತುಂಬ ರಮಣೀಯವಾಗಿ ಕಾಣುತ್ತೆ ನೋಟ. ದಿಸ್ ಲುಕ್ಸ್ ಸೋ ನೈಸ್. ತುಂಬ ಟಾಪಲ್ಲಿದೆ. ಇಲ್ಲಿ ನೋಡಿ, ನಾನು ಹೇಳ್ದಂಗೆ ಹೋಮ ಮಾಡೋಕ್ಕೆ ಜಾಗ ಇದೆ ಇಲ್ಲಿ. ಸೊ ಎಲ್ಲ ಫುಲ್ಲು ತುಂಬ ಚಿಲ್ಲ ಇದೆ ಒಳಗೆ, ತುಂಬ ತಂಪಾಗಿದೆ. ಬಿಸಿಲಲ್ಲಿ ನೀವು ಹೋದರೆ ಫುಲ್ ಖುಷಿ ಆಗ್ತೀರ. ಬಿಸಿಲಿಂದ ಒಳಗೆ ಹೋದರೆ ಇದ್ರೊಳಗೆ ಫುಲ್ ತಂಪಾಗಿದೆ. ಫುಲ್ಲೆಲ್ಲ ಫ್ರೆಂಡ್ಸ್ ಫ್ಯಾಮಿಲಿ ಹೇಳ್ದಾಗ ನಾವು ಹೋಗಿ ಬರ್ಬೋದು. ಆಮೇಲೆ ಇಲ್ಲಿ ಮುಂದೆ ಇಲ್ಲಿ ಶಿವ ದೇವಸ್ಥಾನ ಇದೆ, ಮತ್ತು ಗಣೇಶ ದೇವಸ್ಥಾನ ಮತ್ತು ದೇವಿ ದೇವಸ್ಥಾನ 3 ಇದೆ. ಆಮೇಲೆ ಇಲ್ಲಿ ನೋಡಿ ನೀವು, ಇಲ್ಲೊಂದು ಸಣ್ಣ ತಪಸ್ಸು ಮಾಡೋಕ್ಕೆ ಜಾಗ ಥರ ಇದೆ. ಒಂಥರ ತುಂಬ ಒಂಥರ ಸೂದಿಂಗ್ ಆಗಿದೆ ಇಲ್ಲಿ ಈ ಜಾಗ. ಒಂಥರ ಗುಹೆ ಒಳಗೆ ಕೂತ್ಕೊಂಡು ತಪಸ್ಸು ಮಾಡೋಕ್ಕೆ, ಕಾನ್ಸಂಟ್ರೇಷನ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಇಲ್ಲಿ. ಆಮೇಲೆ ಇಲ್ಲಿ ನೋಡಿ, ನೋಡೋದು ನಾನು ಫುಲ್ಲು ರಾಕು. ನೋಡೋಕ್ಕೆ ಒಳ್ಳೆ ಇದು ಥರ ಕಾಣುತ್ತೆ, ಕಾರ್ಡ್ಬೋರ್ಡ್ ಥರ ಮಾಡಿರೋ ಥರ. ಬಟ್ ರಿಯಲಾಗಿ ಫುಲ್ ರಾಕ್ ಇದೆ. ಫುಲ್ ಹೋಲ್ಡ್ ಮಾಡಿ ಇಟ್ಟಿದೆ ಅಷ್ಟು ದೊಡ್ಡ ಗುಹೆನ. ರಾಕ್ ಇಲ್ದಿದ್ರೆ ಕೊಲ್ಯಾಪ್ಸ್ ಆಗಿಬಿಡುತ್ತೆ, ಲೂಸ್ ಮಣ್ಣಾದರೆ. ತುಂಬ ಹಾರ್ಡ್ ರಾಕ್ ಇರೋದ್ರಿಂದ ತುಂಬ ಹೋಲ್ಡ್ ಮಾಡಿಟ್ಟಿದೆ. ಸೊ ಈ ಕಡೆ ಈ ಲೆಫ್ಟಲ್ಲಿ ತಿರುಗಿದ್ರೆ ಇಲ್ಲಿ ದೇವಸ್ಥಾನಗಳಿದೆ. 3 ದೇವಸ್ಥಾನ ಹೇಳಿದ್ನಲ್ಲ ಅದು. ಇಲ್ಲಿ ಫಸ್ಟ್ ಸ್ಟಾರ್ಟಿಂಗು ಗಣೇಶ ದೇವಸ್ಥಾನ ಇದೆ. ಆಮೇಲೆ ಗಣೇಶ ಮೂರ್ತಿಗಳಿದೆ 2, ನೋಡ್ಬೋದು ಇಲ್ಲಿ ನೀವು. ಇಲ್ಲಿದೆ 2 ಗಣೇಶ ಮೂರ್ತಿಗಳು. ಸೊ ಅದು ಬಿಟ್ಟರೆ ಇಲ್ಲಿ ಗಣೇಶ ದೇವಸ್ಥಾನ ಇದೆ. ಸ್ಟಾರ್ಟಿಂಗ್ ಗಣೇಶ ದೇವಸ್ಥಾನ ಆದಮೇಲೆ ಶಿವನ ದೇವಸ್ಥಾನ. ಇಲ್ಲಿ ಶಿವನ ದೇವಸ್ಥಾನ, ನಂದಿ ಮತ್ತು ಶಿವನ ದೇವಸ್ಥಾನ ಇದೆ ಇಲ್ಲಿ. ಸೊ ಅದಾದಮೇಲೆ ಲಾಸ್ಟಿಗೆ ದೇವಿ ದೇವಸ್ಥಾನ. ಸೊ ಇಲ್ಲಿ ಎಕ್ಸಿಟ್, ಒಂದು ಕಡೆ ಎಂಟ್ರೆನ್ಸು, ಒಂದು ಕಡೆ ಎಕ್ಸಿಟ್ ಇದೆ. ಸೊ ಇಲ್ಲಿ ಆಚೆ ಬಂದರೆ ನಿಮ್ಗೆ ಇಲ್ಲಿ ತುಂಬ ಚೆನ್ನಾಗಿದೆ ಪ್ಲೇಸು. ಒಂಥರ ಸ್ವಲ್ಪ ನಿಂತ್ಕೊಂಡು ವ್ಯೂ ಚೆನ್ನಾಗಿದೆ. ನೋಡಿ ಇಲ್ಲಿ
ಎಷ್ಟು ದೊಡ್ಡದಾಗಿದೆ ಗುಡ್ಡ, ಹಿಲ್, ರಾಕ್ ಹಿಲ್. ಸೊ ಇಲ್ಲಿಂದ 10 ಕಿಲೋಮೀಟರ್ಸು ಕೈವಾರ ತಾತಯ್ಯ ಅಂತ ಒಂದು ಮಠ ಇದೆ, ನೀವು ಹೋಗಿ ಬರ್ಬೋದು ಅಲ್ಲಿಗೂ. ಇದು 18th ಸೆಂಚುರಿ 1730 ಅವರು ಸೈಂಟ್ ಇದ್ದಿದ್ದು. ಒಂದು ಪೂಜೆ ಮಾಡಿಕೊಂಡು ಎಲ್ಲ ಪ್ರವಚನಗಳು ಮಾಡ್ತಾಯಿದ್ರಂತ ಆ ಕಾಲದಲ್ಲಿ. ಹಿ ವಾಸ್ ಅಲ್ಲಿ ಬೈಲಿಂಗ್ವಲ್ ಪೊಯೆಟ್. 10 ಕಿಲೋಮೀಟ್ರ್ ಇದು. ಕನ್ನಡ ಮತ್ತು ತೆಲುಗು ಪೊಯಮ್ಸ್ ಎಲ್ಲ ಬರಿತಾ ಇದ್ರಂತೆ, ತತ್ವ ಹೇಳ್ತಾ ಇದ್ರಂತೆ ಜನಗಳಿಗೆ. ಸೊ ಯು ಕ್ಯಾನ್ ಟ್ರೈ ದಿಸ್ ಆ್ಯಸ್ ವೆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.